ಇದು ನೋಡಿ ಫುಲ್ ನಿದ್ರೆಯಲ್ಲಿದೆ. ಈಗ ನಾವು ಹೋಗ್ತಿರೋದು ಏರ್ ಇಂಡಿಯಾ ಆಫೀಸ್ಗೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ, ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ನಾನು ಬೀಟ್ರೂಟ್ ಇಡ್ಲಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ದಿ ರೆಸಿಪಿ, ಏನಿಲ್ಲ ರವಾ ಇಡ್ಲಿ ಮಾಡ್ತಿರಲ್ವ ಆ ಥರನೇ ಬೀಟ್ರೂಟ್ ಕಟ್ ಮಾಡಿ ಪೇಸ್ಟ್ ಮಾಡಿ ಹಾಕೋದಷ್ಟೇ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಈಸಿ ರೆಸಿಪಿ, ಹೆಲ್ದಿ ಕೂಡ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡಿ. ಇದು ನೋಡಿ ಫುಲ್ ನಿದ್ರೆಯಲ್ಲಿದೆ. ಇದು ಇದ್ರ ಜಾಗ ಇದೆ, ಫುಲ್ಲು ಆಚೆ ನೋಡ್ತಾ ಕುತ್ಕೊಂಡಿರತ್ತೆ ಯಾವಾಗಲೂ. ಬೀಟ್ರೂಟ್ ಇಡ್ಲಿ ಮಾಡಲಿಕ್ಕೆ ಇಲ್ಲಿ ನಾನು ಫಸ್ಟ್ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲು, ಅದಾದಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫ್ರೈ ಮಾಡ್ತೀನಿ, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತೀನಿ. ಬೀಟ್ರೂಟ್ ಇಡ್ಲಿ ಅಂದ್ರೇ ಕೆಲವರು ಅಂದ್ಕೊಳ್ತಾರೆ ಇದು ಒಂಥರ ಬೀಟ್ರೂಟ್ ಇದು ಸ್ಮೆಲ್ ಬರುತ್ತಲ್ಲ ಅದೆಲ್ಲ ಬರುತ್ತಾ ಅಂತ. ಸೊ ಆ ಥರ ಎಲ್ಲ ಏನು ಬರಲ್ಲ, ಒಂದ್ಸಲ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ. ಇದು ಫ್ರೈ ಆದಮೇಲೆ ಇದಂದರೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಮೇಲೆ ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್, ಅದಾದಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಕ್ಯಾರೆಟ್ ಹಾಕ್ಕೊಳ್ತೀನಿ. ಕ್ಯಾರೆಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಜಾಸ್ತಿನೇ ಹಾಕ್ಕೊಳ್ತೀನಿ, ಯಾಕಂದರೆ ವೆಜಿಟೇಬಲ್ಸ್ ಇಂಪಾರ್ಟೆಂಟ್ ಅಲ್ವಾ, ಜಾಸ್ತಿನೇ ವೆಜಿಟೇಬಲ್ಸ್ ತಿನ್ನಬೇಕು, ಅದಕ್ಕೋಸ್ಕರ. ಈ ಕ್ಯಾರೆಟ್ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಸ್ಮೂತ್ ಆಗಬೇಕು. ಅದಾದಮೇಲೆ ಇದಕ್ಕೆ ರವೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ರವೆ ಇಲ್ಲಿ ನಾವಿಬ್ಬರೇ ಇರೋದ್ರಿಂದ ನಾವೊಂದು 4 ಇಡ್ಲಿ ತಿಂತೀವಿ. ಸೊ ಸ್ವಲ್ಪ ರವೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇದು ರವೆ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ಸೈಡಲ್ಲಿ ತೆಗೆದಿಟ್ಕೊಳ್ಳುವ. ಈಗ ಒಂದು ಅರ್ಧ ಬೀಟ್ರೂಟ್ ಇದ್ದರೆ ಸಾಕು. ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಬೀಟ್ರೂಟ್ ಅಂತ ಅಲ್ಲ, ಈಗ ಪಾಲಕ್ ಇದ್ದರೆ ಪಾಲಕ್ ಪೇಸ್ಟ್ ಮಾಡಿ ಈ ಥರನೇ ಇಡ್ಲಿ ಮಾಡ್ತೀನಿ. ಸೊ ಹೇಗಾದರೂ ಮಾಡಿ ವೆಜಿಟೇಬಲ್ಸ್ ನಮ್ಮ ಹೊಟ್ಟೆ ಒಳಗೆ ಹೋಗಬೇಕಲ್ವಾ. ಸೊ ಈ ಥರ ಎಲ್ಲ ಮಾಡಿ ತಿಂದರೆ ವೆಜಿಟೇಬಲ್ಸ್ ತಿಂತಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಸೊ ಆರಾಮಾಗಿ ತಿನ್ಬೋದು. ನೋಡಿ, ಈಗ ಬೀಟ್ರೂಟ್ ಪೇಸ್ಟ್ ಆಗಿದೆ. ಆಗ ನಾವು ಫ್ರೈ ಮಾಡಿದ್ವಲ್ಲ ರವೆ, ಅದಕ್ಕೆ ಈಗ ನಾನು ಬೀಟ್ರೂಟ್ ಪೇಸ್ಟನ್ನು ಮಿಕ್ಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಕರ್ಡ್ ಅಂದರೆ ಮೊಸರು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಕರ್ಡ್ ಒಂದು 3 to 4 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಹಾಕಿ ಮಿಕ್ಸ್ ಮಾಡ್ತೀನಿ. ಆದಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನೀರು ಹಾಕ್ಕೊಳ್ಬೇಕು. ನೀರು ಅಂದರೆ ಇಡ್ಲಿ ಬ್ಯಾಟರ್ ಯಾವ ಥರ ದಪ್ಪಗಿರುತ್ತೆ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇಲ್ಲಿ ನಮ್ಮದು ಇಡ್ಲಿ ಬ್ಯಾಟರ್ ರೆಡಿ ಆಯಿತು. ಇದೊಂದು 15 ಮಿನಿಟ್ಸ್ ಹಾಗೆ ಇಟ್ಬಿಡೋಣ. ಇದಕ್ಕೀಗ ಚಟ್ನಿ ಮತ್ತು ಟೀ ರೆಡಿ ಮಾಡುವ. ನೋಡಿ, 15 ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ದಪ್ಪಗಾಗಿರುತ್ತೆ. ಇನ್ನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇಡ್ಲಿ ಹಾಕಿ. ಇಡ್ಲಿ ಪ್ಲೇಟ್ಸ್ಗೆಲ್ಲ ಇಲ್ಲಿ ಸ್ವಲ್ಪ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ.
ನೋಡಿ ಇಲ್ಲಿ ಇದು ಇಡ್ಲಿ ಎಲ್ಲ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತಿನ್ನುವಾಗನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಫೈನಲಿ ನಮ್ಮದು ಇಡ್ಲಿ ಆಯಿತು. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಇವನ್ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದು ಇಡ್ಲಿ ಏನು ಗಟ್ಟಿ ಆಗಲ್ಲ, ತುಂಬ ಸ್ಮೂತ್ ಆಗಿರುತ್ತೆ, ಒಂದು ಫ್ಲವರ್ ಥರ. ನೀವಿಲ್ಲಿ ನೋಡ್ತಿರ್ಬೋದು. ಬನ್ನಿ ಈಗ ಟೇಸ್ಟ್ ಮಾಡುವ. ಫ್ರೆಂಡ್ಸ್, ಬೀಟ್ರೂಟ್ ಇಡ್ಲಿ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ನೋಡುವ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಫ್ರೆಂಡ್ಸ್, ಈಗ ನಾವು ಹೋಗ್ತಿರೋದು ಏರ್ ಇಂಡಿಯಾ ಆಫೀಸ್ಗೆ. ಮಧ್ಯಾಹ್ನ ನಾನು ಮಟನ್ ಬಿರಿಯಾನಿ ಮಾಡುವ ಅಂತ ಅಂದ್ಕೊಂಡೆ, ಮಾಡಲಿಕ್ಕಾಗಲಿಲ್ಲ. ನಾವು ಎದ್ದೇಳುವಾಗಲೇ ಲೇಟ್ ಆಗಿತ್ತು, ಇವತ್ತು ಸಂಡೇ ಅಲ್ಲ. ಈಗ ಟೈಮ್ 2:30 ಆಗಿದೆ ಮಧ್ಯಾಹ್ನ. ಸೊ ಕ್ಯಾಟನ್ನು ನಾವು ಇಂಡಿಯಾಗೆ ಕರ್ಕೊಂಡು ಹೋಗ್ತಿದ್ದೀವಿ. ಅದರದ್ದು ರೂಲ್ಸ್ ಏನಿರುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿ ಬರಲಿಕ್ಕೆ ಹೋಗ್ತಿದ್ದೀವಿ. ಇಲ್ಲೆಲ್ಲ ಒಂದೊಂದು ಆಫೀಸು ಸರ್ಚ್ ಮಾಡೋದು ತುಂಬಾ ಕಷ್ಟ. ಯಾವ ಬಿಲ್ಡಿಂಗಲ್ಲಿ ಎಲ್ಲಿರುತ್ತೆ ಅಂತಲೇ ಗೊತ್ತಾಗಲ್ಲ. ಅಡ್ರೆಸ್ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಹೋದ್ರು, ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋದ್ರು ಗೊತ್ತಾಗಲ್ಲ, ಅಷ್ಟು ಸರ್ಚ್ ಮಾಡಿದ್ದೀವಿ ನಾವು. ಇಲ್ಲೇ ಇರೋದು ಏರ್ ಇಂಡಿಯಾ ಆಫೀಸು, ಯಾವ ಬಿಲ್ಡಿಂಗ್ ಒಳಗಡೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಫೈನಲ್ ಆಗಿ ಸಿಕ್ತು. ಬಟ್ ಸಂಡೇ ಅಲ್ವಾ, ಸಂಡೇ ಕ್ಲೋಸ್ ಆಗಿತ್ತು. ಬಟ್ ಗೂಗಲಲ್ಲಿ ಮಾತ್ರ ಓಪನ್ ಅಂತ ತೋರಿಸ್ತಿತ್ತು. ಬಟ್ ಇಟ್ಸ್ ಓಕೆ, ಏರ್ ಇಂಡಿಯಾ ಆಫೀಸ್ ನೋಡಿದಾಗ ಆಯಿತು. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಒಬ್ಬರೇ ಬರ್ತಾರೆ, ಬಂದು ಸ್ವಲ್ಪ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಇಲ್ಲಾಂದರೆ ಡೀಟೇಲ್ಸ್ ಎಲ್ಲ ಕೇಳಿಲ್ಲ ಅಂದರೆ ಡೈರೆಕ್ಟೆಲ್ಲ ಹೋಗ್ಲಿಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ, ಮತ್ತು ಏರ್ಪೋರ್ಟಲ್ಲಿ ನಿಂತ್ಕೊಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲನೂ ಕ್ಲಿಯರ್ ಮಾಡ್ಕೊಂಡು ಹೋದರೆ ಬೆಸ್ಟು. ನೆಕ್ಸ್ಟ್ ನಾವು ಇಲ್ಲೇ ಒಂದು ಮಾಲ್ ಇತ್ತು, ಅಬುದಾಬಿ ಮಾಲ್. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಕ್ರಿಸ್ಮಸ್ ಇದು ಡೆಕೋರೇಟ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಸೊ ನೀವು ನೋಡಿ, ನಿಮಗೂ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಮನೆಗೆ ಹೋದ್ವಿ. ಆಮೇಲೆ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಇದು ಕ್ರಿಸ್ಮಸ್ ಟ್ರೀ ಅಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ತುಂಬ ಚೆನ್ನಾಗಿತ್ತು, ತುಂಬ ಹೈಟಾಗಿ ಮಾಡಿದರು. ನೆಕ್ಸ್ಟ್ ಈ ಮಾಲಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಬಂದಿರೋದು ಊಟಕ್ಕೆ. ಯಾಕಂದರೆ ನಾನು ಆಗಲೇ ಹೇಳ್ದಾಗೆ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡುವಾಗಲೇ ಒಂದು 11-12 ಆಗಿತ್ತು. ಆಮೇಲೆ ನಾವೇನು ತಿಂದಿರಲಿಲ್ಲ.
ಅದಕ್ಕೆ ಅಲ್ಲೇ ಹೋಟೆಲ್ಗೆ ಬಂದ್ವಿ. ಬಟ್ ಇದು ಯಾವುದು ಮೋತಿ ಮಹಲ್ ಅಂತ ಇದು ಹೋಟೆಲ್ ಹೆಸರು. ಫುಲ್ಲು ನಾರ್ತ್ ಇಂಡಿಯನ್ ಹೋಟೆಲ್. ನಮಗೆ ಫುಡ್ ಫಸ್ಟ್ ಒಂದು ಕಬಾಬ್ಸ್ ಚೆನ್ನಾಗಿ ಅಂತ ಅನಿಸ್ತು, ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆ್ಯಂಡ್ ಹೋಟೆಲಿದ್ದು ನೇಮೇ ಚೆನ್ನಾಗಿದೆ, ಬಟ್ ಒಳಗೆ ಫುಡ್ಡು ಅಷ್ಟೊಂದು ಟೇಸ್ಟಿ ಆಗಿರಲಿಲ್ಲ. ನನಗಂತೂ ಇಷ್ಟ ಆಗಿರಲಿಲ್ಲ. ಬಟ್ ಓಕೆ, ಒನ್ ಟೈಮ್ ಹೋಗಿ ತಿನ್ಬೋದು ಈ ಹೋಟೆಲ್ಗೆ ಅಷ್ಟೇ. ಇನ್ನೊಂದು ಸಲ ಹೋಗ್ಲಿಕ್ಕಾಗಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿರಲ್ಲ ಫುಡ್, ಟೇಸ್ಟ್ ಇರಲ್ಲ ಅಂತ ಅಷ್ಟೇ. ಫ್ರೆಂಡ್ಸ್, ಊಟ ಆಯಿತು, ಈಗ ಆಚೆ ಬಂದಿದ್ದೀವಿ. ಇವತ್ತು ಬಂದಿರೋ ಕೆಲಸ ಆಗಿಲ್ಲ. ಎಲ್ಲ ಬರ್ಬರೋದು ಇದು. ನಾಳೆ ನನ್ನ ಹಸ್ಬೆಂಡ್ ಹೋಗ್ತಾರೆ ಏರ್ ಇಂಡಿಯಾ ಆಫೀಸ್ಗೆ. ಸೊ ಇವತ್ತು ಸಂಡೇ, ಎಲ್ಲನೂ ಬಂದಿರತ್ತೆ. ನಾಳೆ ಬೇರೆ ಕ್ರಿಸ್ಮಸ್ಸು. ಇನ್ನು ಮನೆಗೆ ಹೋಗೋದಷ್ಟೇ. ಇನ್ನು ಮನೆಗೆ ಹೋಗೋದಷ್ಟೇ. ಸೊ ಯಾರೆಲ್ಲ ಕ್ರಿಶ್ಚಿಯನ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಅಂತಲ್ಲ, ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಸೊ ಹ್ಯಾಪಿ ಹಾಲಿಡೇಸ್ ಅಂತ ಬರೆದಿದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನು ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇದೊಂದು ಚಿಕ್ಕ ವಿಡಿಯೋ. ತುಂಬ ದಿನದಿಂದ ವ್ಲಾಗ್ ಮಾಡಿರಲಿಲ್ಲ, ಅದಕ್ಕೆ 2 ವೀಕ್ಸ್ ಆಯಿತು ಆಲ್ರೆಡಿ. ಸೊ ಒಂದು ಚಿಕ್ಕ ಏನಾದರೂ ವ್ಲಾಗ್ ಮಾಡಿ ಹಾಕುವ ಅಂತ ಅಂದ್ಕೊಂಡೆ. ಇನ್ನೇನು ಸ್ವಲ್ಪ ಟೈಮಲ್ಲಿ ಬೇಗನೆ ಊರಿಗೆ ಹೋಗ್ತೀವಿ, ಆಗ ಚೆನ್ನಾಗಾಗುತ್ತೆ ಊರಿದೆಲ್ಲ ವೀಡಿಯೋಸ್ ಮಾಡಲಿಕ್ಕೆ. ಮನೆಯವರೆಲ್ಲ ಇರ್ತಾರಲ್ವ, ಚೆನ್ನಾಗಾಗುತ್ತೆ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.